ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೋಟ್ಸ್ ಗ್ಯಾರೇಜ್. ಇವತ್ತೊಂದು ಟೂರಿಂಗ್ ಸೆಟಪ್ಪಿಗೆ ರೆಡಿ ಮಾಡಿರೋ ರಾಯಲ್ ಎನ್ಫೀಲ್ಡ್ ಥಂಡರ್ ಬರ್ಡ್ 350 ರಿವ್ಯೂ ಕೊಡ್ತಿದ್ದೇನೆ. ಪುತ್ತೂರಲ್ಲಿ ಈ ಥರ ಟೂರಿಂಗ್ ಸೆಟಪ್ ಮಾಡಿರೋ ಥಂಡರ್ ಬರ್ಡ್ ಇದೇ ಫಸ್ಟ್. ಇದರಲ್ಲಿ ಏನೆಲ್ಲ ಫೀಚರ್ಸ್ ಇದೆ ಅಂತ ನಾನೇ ಹೇಳ್ತೇನೆ, ಮತ್ತು ನನಗೆ ಗೊತ್ತಿರೋದನ್ನು ನಾನು ಹೇಳ್ತೇನೆ, ಮತ್ತು ಓನರ್ ಹೇಳ್ತಾರೆ. ಫಸ್ಟಿಗೆ ನಾವು ಒಂದು ವೈಸರ್ ನೋಡ್ಬೋದು. ಇದರಲ್ಲಿ ಅವರ ಇನ್ಸ್ಟಾ ಐಡಿ ಉಂಟು, ಮಿಸ್ಟರ್ ಥಂಡರ್ ಬಾಯ್. ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಎ ವಾರಿಯರ್ ನೆವರ್ ಗಿವ್ ಅಪ್. ನೆಕ್ಸ್ಟ್ ಇದೆಲ್ಲ ಕ್ಲಬ್ಬಿದ್ದು ಸ್ಟಿಕ್ಕರ್ಸ್, ಬ್ರದರ್ಹುಡ್, DK ಬೈಕಿಂಗ್ ಕಮ್ಯುನಿಟಿ, ಝೀರೋ ಗ್ರಾವಿಟಿ, ಹಾಗೆ ಸುಮಾರು ಕ್ಲಬ್ಸ್ ಇದೆ. ಮತ್ತು ಪುತ್ತೂರು ಎಕೋ ಸ್ಪ್ಲಾಶ್ ಮೇಯ್ನ್ ಇವರದ್ದು. ಕ್ಲೀನ್ ವಾಶ್ ಅಂತ ಹೇಳಿದರೆ ಕ್ಲೀನ್, ಡೀಟೇಲಿಂಗ್ ಎಲ್ಲ ಮಾಡ್ತಾರೆ. ಮತ್ತು ಟಾಪ್ ಬಾಕ್ಸ್, ಜೆರಿ ಕ್ಯಾನ್, ಫ್ರಂಟಿಂದ ಸ್ಟಾರ್ಟ್ ಮಾಡ್ತೇನೆ. ಒಂದು ಎರಡು ಫಾಗ್ ಲೈಟ್ ಇದೆ ಹೆಡ್ಲೈಟಲ್ಲಿ ಮೇಲ್ಗಡೆ. ಇದು HJG, ಇದು ಮಿನಿ ಡ್ರೈವು, ಯೆಲ್ಲೋ ಮತ್ತು ವೈಟ್ ಪ್ಯಾಟರ್ನ್ಸ್. ಹಾಗೆ ಸೈಡಲ್ಲಿ ಫಾಗ್ ಲೈಟ್ ಇದೆ, ಕೆಳಗಡೆ ಸಹ ಮಿನಿ ಡ್ರೈವ್ ಇದೆ, ಸೇಮ್ ಎರಡು ಸೈಡ್ ಇದೆ. ಮತ್ತು ಕ್ರ್ಯಾಶ್ ಗಾರ್ಡಿಗೆ ಅವರು ಇದು ರ್ಯಾಪ್ ಮಾಡಿದ್ದಾರೆ. ಫೈರ್ ಎಕ್ಸ್ಟಿಂಗ್ವಿಷರ್ ಇದೆ ಸೇಫ್ಟಿಗೋಸ್ಕರ. ನೆಕ್ಸ್ಟ್ TBTM ಫ್ಲ್ಯಾಗ್, ಇದರ ಡೀಟೇಲ್ಸ್ ಲಾಸ್ಟಿಗೆ ಹೇಳ್ತೇನೆ ನಾನು, ಯಾಕೆ ಏನು ಎಂತ ಅಂತ. ನೆಕ್ಸ್ಟ್ ಒಂದು ಮೊಬೈಲ್ ಹೋಲ್ಡರ್ LGP ಅವ್ರದ್ದು. ಇದರಲ್ಲಿ ಚಾರ್ಜಿಂಗ್ ಸಿಸ್ಟಮ್ಸ್ ಇದೆ, ಮತ್ತು ಸ್ವಿಚಸ್, ಇದು ಫಾಗ್ ಲೈಟ್ ಆಪ್ರೇಟ್ ಮಾಡಲಿಕ್ಕೆ. ಮತ್ತು ಹ್ಯಾಂಡ್ಲ್ ಬಾರ್ ಕಸ್ಟಮೈಸ್ ಮಾಡಿದ್ದಾರೆ. ಹಾಗೆ ಸ್ಟೆಬಿಲೈಸರ್ಸ್ ಇದೆ, ಅದು ವೈಬ್ರೇಷನ್ ಕಮ್ಮಿ ಮಾಡಲಿಕ್ಕೆ ಅಂತ. ಗೊತ್ತಲ್ಲ, ರಾಯಲ್ ಎನ್ಫೀಲ್ಡಲ್ಲಿ ವೈಬ್ರೇಷನ್ ಇದ್ದದ್ದೇ. ವೈಬ್ರೇಷನ್ ಇಲ್ಲದಿದ್ದರೆ ಸಹ ರಾಯಲ್ ಎನ್ಫೀಲ್ಡ್ ಅಂತ ಹೇಳುವುದಿಲ್ಲ, ಹಾಗೆ ಅದೊಂದು ಫೀಲೇ ಬೇರೆ. ಈ ಸೈಡ್ ಸಹ ಕೆಲವು ಕ್ಲಬ್ಬಿದ್ದು ಸ್ಟಿಕ್ಕರ್ಸ್ ಉಂಟು. ಮತ್ತು ಜೆರಿ ಕ್ಯಾನ್ ಮೇಯ್ನಾಗಿ, ಒಂದು ವಾಟ್ರ್ ಕ್ಯಾರಿ ಮಾಡಲಿಕ್ಕೆ, ಒಂದು ಪೆಟ್ರೋಲ್ ಕ್ಯಾರಿ ಮಾಡಲಿಕ್ಕೆ. ಎರಡರಲ್ಲಿ ಸಹ ಪೆಟ್ರೋಲ್ ಕ್ಯಾರಿ ಮಾಡ್ಬೋದು, ವಾಟ್ರ್, ಎನಿಥಿಂಗ್. ಮತ್ತು ಒಂದು ಟಾಪ್ ಬಾಕ್ಸ್, ಇದರಲ್ಲಿ ಸಹ ಹಾಗೆ ಕ್ಲಬ್ಬಿದ್ದು ಸ್ಟಿಕ್ಕರ್ಸ್ ಇದೆ. ಮತ್ತು ಎಕ್ಸಾಸ್ಟಲ್ಲಿ ಲೈಟಾಗಿ ಮಾಡಿಫೈ ಮಾಡಿದ್ದಾರೆ ಪರ್ಫಾಮೆನ್ಸಿಗೋಸ್ಕರ, ಜಾಸ್ತಿ ಲೌಡ್ ಇಲ್ಲ, ಆಚೆ ಸೈಲೆಂಟ್ ಸಹ ಅಲ್ಲ. ಮತ್ತು ಬೈಕಿಗೆ ಹೆಸರಿದೆ ಆಯಿತಾ, ಅದೊಂದು ಹೇಳಿಕೆ ಮರ್ತೋಯ್ತು, ರಾಧೆ ಅಂತ. ಪುತ್ತೂರಲ್ಲಿ ಈ ರೇಂಜಿಗೆ ಥಂಡರ್ ಬರ್ಡನ್ನು ರೆಡಿ ಮಾಡಿಸಿದ ಬೇರೆ ಯಾವ ಬೈಕ್ ಸಹ ಇಲ್ಲ, ಇದೇ ಫಸ್ಟ್. ನೋಡುವಾಗ ಸಹ ಹಾಗೆ ಏನು ಜಾಸ್ತಿ ಇದ್ರಾಗೆ ಆಗಲಿಲ್ಲ. ಒಂದು ರೇಂಜಿಗೆ ಹೇಳೋದಾದರೆ ಸಿಂಪಲ್ ಯೂಸ್ ಆಗಿರೋ ಎಲ್ಲ ಯೂಸಿಗಿರುವಂಥ ಐಟಮ್ಸೇ ಇರೋದು ಇದರಲ್ಲಿ, ಯೂಸ್ ಇಲ್ಲ ಅಂತೇಳಿನೇ ಇಲ್ಲ. ಮತ್ತು ಒಂದು ಬ್ಯಾಕ್ ರೆಸ್ಟ್ ಹಾಕ್ಸಿದ್ದಾರೆ ಪಿಲಿಯನ್ಗೋಸ್ಕರ, ಮತ್ತು ಒಂದು ಏರಿಯಲ್ಲಿದೆ. ಹಾಗೆ ಇದರಲ್ಲಿ ಒಂದು ಲೈಟ್ ಸಹ ಇದೆ, ವಾರ್ನಿಂಗ್ ಲೈಟ್ನಾಗೆ. ಬ್ರೇಕ್ ಇದು ಮಾಡುವಾಗ ಅದು ಲೈಟ್ ಆಗ್ತದೆ, ಯಾಕೆಂದರೆ ಇದರಲ್ಲಿ ಟಾಪ್ ಬಾಕ್ಸ್ ಇರೋದ್ರಿಂದ ಬ್ರೇಕ್ ಲೈಟ್ ಕಾಣೋದಿಲ್ಲ. ಹಾಗೆ ಇಲ್ಲಿ ಸಹ ಒಂದಿದೆ. ಇವರು ಓನರ್ ಪ್ರದೀಪ್ ಅಂತ. ವೆಲ್ಕಮ್ ಬ್ರೋ. ಹಾಯ್ ಬ್ರೋ, ನಮಸ್ತೆ. ಇದರ ಫೀಚರ್ಸ್ ಎಲ್ಲ ಹೇಳಿ, ಅಂದರೆ ನಿಮಗೆ ಹೇಗೆ, ಯಾಕೆ ಲೈಕ್ ಆಯಿತು ಏನು ಅಂತ. ಓಕೆ, 2019 ಅಂತ ತಗೊಂಡು ಮಾಡಲ್ ಇದು. 2019 ನಾನು ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಇದು ಟಾಪ್ ಬಾಕ್ಸ್ ಎಲ್ಲ ಹಾಕಿದ್ದು ಆಲ್ಮೋಸ್ಟ್ 2022 ಆ ಟೈಮಿಗೆ ಅಷ್ಟೇ. ಆ್ಯಂಡ್ ಫೀಚರ್ಸ್ ಹೇಳೋದಾದರೆ ಆಲ್ಮೋಸ್ಟ್ ನೀವು ಹೇಳಿ ಆಗಿದೆ ಆಲ್ರೆಡಿ ಇರುವಂಥದ್ದು. ಆ್ಯಂಡ್ ಇನ್ನೊಂದಿದ್ರೆ ಮೈನಾಗಿ ಹೇಳಬೇಕಂದ್ರೆ, ನಿಮಗೆ ಈ ಹೆಡ್ಲೈಟ್ ಇದ್ದು, ಹೆಡ್ಲೈಟಲ್ಲಿ ನಿಮಗೆ ಈಗ ಬಂತು ಡೆಫಿನೆಟ್ಲಿ ಗೊತ್ತಾಗಲ್ಲ, ಬಟ್ ಯಾರ ಹತ್ರ ತಂದಬಡಿ ಇದೆ ಅವರೊಮ್ಮೆ ನೋಡ್ಕೊಳ್ಳಿ. ಈ ಹೆಡ್ಲೈಟ್ ಲೋ ಬೀಮ್ ಮಾತ್ರ ನೀವು ಗೋಡೆ ಹತ್ತಿರ ತೊಗೊಂಡೋದ್ರೆ ಇದರಲ್ಲೊಂದು ಗರುಡ ಕಾಣ್ತದೆ. ಸೊ ಅದಕ್ಕೋಸ್ಕರ ನೀವು ಗಾಡಿಗೆ ಹೆಸರು ಬಂದದ್ದು ಥಂಡರ್ ಬರ್ಡ್ ಅಂತ. ಬರ್ಡ್ ಇದರಲ್ಲಿ ಕಾಣ್ತದೆ, ಗರುಡ ಅಂತ ಚಿತ್ರವನ್ನು ಗೋಡೆ ಹತ್ತಿರ ಹೋಗ್ಬೇಕು ಮಾತ್ರ, ಗೋಡೆ ಒಂದು ಹತ್ತಿರ ತೊಗೊಂಡೋದ್ರೆ ನಮ್ಮ ಇದರದ್ದು ಕಾಣ್ತದೆ. ಸೊ ಅದೊಂದೊಂದು ಮೈನ್ ಅಡ್ವಾಂಟೇಜ್ ನಂಗೆ ತುಂಬ ಇಷ್ಟ ಆಗಿದೆ ಇದರಲ್ಲಿ ಅಂಥದ್ದು. ಆ್ಯಕ್ಚುಲಿ ಇದು ನಾನು ಮಾಡಿದಲ್ಲ, ಇದರಲ್ಲಿ ಬಂದದ್ದು ಎಲ್ಲ ಥಂಡರ್ ಬರ್ಡಲ್ಲಿದೆ. ಇನ್ನೊಂದು ಅಂದರೆ ಹೇಳಿದ್ದೇನೆ ಆಲ್ಮೋಸ್ಟ್, ಇದಕ್ಕೆ ಎಕ್ಸ್ಟ್ರಾ ಮಾತ್ರ ಎರಡು ಇದು ಹಾಕಿದ್ದೇನೆ, ರಾಡ್ ಹಾಕಿದ್ದೇನೆ ಮಾತ್ರ, ಇದಕ್ಕೆ ಸಪೋರ್ಟಿಗೋಸ್ಕರ ಅಂತ ಹೇಳಿದ್ರೆ, ಅಂದರೆ ಹೆವಿ ಇರುತ್ತಲ್ಲ ವೆಯ್ಟ್ಗೋಸ್ಕರ. ಸೊ ಅದಕ್ಕೋಸ್ಕರ ಎರಡು ಎಕ್ಸ್ಟ್ರಾ ಹಾಕಿದ್ದೀನಿ. ಬೇರೆ ದೊಡ್ಡದಾಗಿ ಫೀಚರ್ಸ್ ಅಂದರೆ ಹೇಳಿದ್ರೆ ಫ್ಲ್ಯಾಗ್ ಇದು TBTM ಫ್ಲ್ಯಾಗ್ ಅಂತ ಹೇಳ್ಬಿಟ್ಟು ಇವರು ನಮ್ಮ ಫ್ರೆಂಡ್ ಲಡಾಖಿಂದ ತಂದದ್ದು. ಸೊ ಅದಕ್ಕೆ ಸ್ವಲ್ಪ ಇನ್ನು ಕಪ್ಪಾಗಿದೆ. ಆ್ಯಂಡ್ ಇದು ಆ್ಯಕ್ಚುಲಿ ಸುಮ್ಮನೆ ಒಂದು ಕಟ್ಟುವ ಫ್ಲ್ಯಾಗ್ ಅಂತಲ್ಲ, ಇದೊಂದು
ಒಂದು ಅಂದರೆ ಇದು ಪಾಸಿಟಿವ್ ಎನರ್ಜಿ ಒಂದು ರಿಯಾಕ್ಟ್ ಮಾಡಿ, ಅಂದರೆ ಈ ಗಾಳಿಯಲ್ಲಿ ತೇಲ್ತಾ ಇರಬೇಕು ಅದು. ಸೊ ಅವಾಗಲದು ಇದಕ್ಕೊಂದೊಂದು ಕಲರಿಗೆ ಒಂದೊಂದು ರೆಪ್ರೆಸೆಂಟ್ ಇದೆ. ಅಂದರೆ ವಾಯು, ಅಗ್ನಿ, ಆ ಸ್ಕೈ, ಇದೆಲ್ಲ ನೀರು, ಗ್ರೀನ್ ಅಂದರೆ ಅದೆಲ್ಲ ಅರ್ತ್, ಅದೆಲ್ಲ ಇದರಲ್ಲಿ ಒಂದು ಕಲರಲ್ಲಿ ಮೆನ್ಷನ್ ಆಗಿದೆ. ಸೊ ನೀವು ನೋಡ್ಬೋದು, ನಾವು ಮಡಿಕೇರಿ ಸೈಡ್ ಹೋಗ್ಬೇಕು, ಅದರಲ್ಲಿ ಬುದ್ಧ ಟೆಂಪಲ್, ಗೋಲ್ಡನ್ ಟೆಂಪಲ್ ಹತ್ರ ಫುಲ್ ಹಾಕಿರ್ತಾರೆ. ಸೊ ಇದೇ ಅದು ಟಿಬಿಟನ್ ಫ್ಲಾಗ್. ಸೊ ಅದರದ್ದೊಂದು ವಿಶೇಷತೆ ಇದು ಸುಮ್ಮನೆ ಕಟ್ಟುವುದಂತಲ್ಲ ಯಾರು ಕೂಡ ಬೈಕಿಗೆ. ಆ್ಯಂಡ್ ಇದು ಲಡಾಖಿಗೆ ಹೋಗುವಾಗ ಮಾತ್ರ ಕಟ್ಟಬೇಕಂತಿರಲಿಲ್ಲ, ಬಟ್ ನಾವು ಇಲ್ಲಿ ಏನೋ ತೊಗೊಂಡು ಬಂದರೂ ಕೂಡ ನಮ್ಗೆ ಕಟ್ಬೋದು, ಗಾಡಿಗೊಂದು ಪಾಸಿಟಿವ್ ಎನರ್ಜಿ ಫ್ರೀ ಆಗ್ತದೆ. ಆ್ಯಂಡ್ ಅಜೆಜ್ ಲೈಟ್ದು ಒಂದಕ್ಕೆ ಕಲೆಕ್ಷನ್ ಕೊಟ್ಟಿದ್ದೇನೆ ನಾನು. ಅದು ಬೇಕಾದಾಗೆ ನಾನು ಹಾಕುವಂತಲ್ಲದಲ್ಲ, ನನಗೆ ಟೂರಿಂಗ್ ಸೆಟಪ್ಗೋಸ್ಕರ ನಾನು ಮಾಡಿದ ಅಷ್ಟೇ. ಬೇಕಾಗಿ ಇಲ್ಲಿ ನಾವು ಲೋಕಲಲ್ಲಿ ಹಾಕಲ್ಲ, ಅದಕ್ಕೆ ಕವರ್ ಇದ್ದೀನಿ. ಸೊ ಕವರಲ್ಲಿ ಯೂಸ್ ಮಾಡ್ತೀವಿ. ಆ್ಯಂಡ್ ಫೈರ್ ಎಕ್ಸಿಸ್ಟ್ ಇದೆ. ಆ್ಯಂಡ್ ಅದರಲ್ಲಿ ರೀಸೆಂಟ್ಲಿ ಅದು ಚೇಂಜ್ ಆಗಿ ನಾನು ಚೇಂಜ್ ಮಾಡ್ತಿದ್ದೇನೆ. ಡೇಟಾ ವೈಸಾಗ ನಾನು ಚೇಂಜ್ ಮಾಡ್ತಾ ಇರ್ತೀನಿ. ಸೊ ಅದೊಂದು ಇದೆ, ಸೇಫ್ಟಿಗೋಸ್ಕರ ಹಾಕೊಂಡು ಹೋಗ್ತೀನಿ. ನನ್ನದು ಸೈಲೆನ್ಸರ್ ಮಾಡಿದ್ದೀನಿ. ಅದರದ್ದು ಸೌಂಡ್ ಜಾಸ್ತಿ ಏನಿಲ್ಲ, ನೀವು ಹೇಳಿದಾಗೆ ಕಮ್ಮಿನಿಲ್ಲ. ಇವರು ಹೇಳಿದ್ರು ಆಲ್ರೆಡಿ. ಇದು ನಮ್ಮ ನಾರ್ಮಲ್ ಬುಲೆಟ್ನಾಗೆ, ಆದರೆ BS6 ಅಲ್ಲ. BS6 ಅಲ್ಲ, BF4. ಫಸ್ಟ್ ಆಫ್ ಆಲ್ BF4 ಅದರ ಸೈಲೆನ್ಸ್ ಹೋದ್ರಿಂದ ನಾನು ಚೇಂಜ್ ಮಾಡಿದೆ ಅಷ್ಟೇ. ಆ್ಯಂಡ್ ಕೆಲವು ಸ್ಟಿಕ್ಕರ್ಸ್ ಇದೆ. ಸ್ಟಿಕ್ಕರ್ಸ್ ನ್ಯೂಟ್ರೋ ಡ್ರೈವ್ ಮೈನ್, ಯಾವುದು? ನಮಗೆ ಅದೇ ಮೈನ್. ಅದೇ ಕಾರ್ಡುಂಗ್ಲಾ ಒಂದು ಡ್ರೀಮ್ ರೈಡ್. ಎವ್ರಿ ರೈಡರ್ ಇಸ್ ಅ ಡ್ರೀಮ್. ಅದು ಕಾರಣಗಳ ಎಂಥದೇ ಆಗಲಿ ಅದನ್ನು ನಾನು ಬಿಡೋದಿಲ್ಲ. ಒಮ್ಮೆ ಇದು ಫಾಗ್ ಲೈಟ್ಸ್ ಹಾಕಿ. ಓಕೆ, ಇದು ವೈಟ್ ಕಲರ್ 4 HJG ಎಲ್ಲೋ. ಓಕೆ, ಸೊ ಇನ್ನೊಂದು ಇದರಲ್ಲಿ ಬರೋದು ಫ್ಲಾಶಿಂಗ್ ಇದೆ. ಎಲ್ಲೋ ಕಲರ್, ಎಲ್ಲೋ ಫ್ಲಾಶಿಂಗ್, ವೈಟ್ ಫ್ಲಾಶಿಂಗ್. ಸೊ ಇಷ್ಟು ಇದೆ. ನೆಕ್ಸ್ಟ್ ಇಲ್ಲಿ ಸ್ಟಿಕ್ಕರ್ಸ್ ನೋಡ್ಬೋದು. ಇದು ಆ್ಯಕ್ಚುಲಿ ರಿಫ್ಲೆಕ್ಟರ್ಸ್, ಅದು ನೈಟ್ ಇದಕ್ಕೆ ಬೇಕಂತ ಹೇಳ್ಬಿಟ್ಟು ಸೇಫ್ಟಿಗೋಸ್ಕರ. ಮತ್ತೆ ಹೇಳೋದಾದರೆ ಜಾಸ್ತಿ ಏನು ಓವರ್ ಆಗಿಲ್ಲ. ಇಲ್ಲಿ ಈ ಲೈಟ್ಸ್ ಒಂದು ಹಾಕಿ, ಮೇಲುಗಡೆ ಒಂದು ಉಂಟು, ಹಾಗೆ ಕೆಳಗಡೆ ಸಹ. ಇದು ಆ್ಯಕ್ಚುಲಿ ನೈಟ್ ಒಂದು ವಾರ್ನಿಂಗ್ ಲೈಟ್ ಥರನೇ ವರ್ಕ್ ಆಗ್ತಾರೆ. ಯಾಕೆಂದ್ರೆ ದೂರದಿಂದ ಬರೋರಿಗೆ ಕೆಳಗಿದ ಲೈಟ್ ಕಾಣೋದಿಲ್ಲ. ಕಾರಲ್ಲಿ ಬರೋರಿಗೆ ಗೊತ್ತಾಗಲ್ಲ, ಬೈಕಿನವರಿಗೆ ಏನೋ ಸ್ವಲ್ಪ ಗೊತ್ತಾಗ್ಬೋದು ಅಷ್ಟೇ. ಅದಕ್ಕೆ ಇರೋದು ಲೈಟ್. ಮತ್ತು ಜಾತ್ರೆಗೆ ಹಾಕಿದ್ದಲ್ಲ ಸುಮ್ಮನೆ. ಕೆಲವರು ಹೇಳ್ತಾರೆ ಜಾತ್ರೆ ಲೈಟ್ ಅಂತೇಳಿ, ಅದಕ್ಕಲ್ಲ, ಸೇಫ್ಟಿಗೋಸ್ಕರ ಆಗ್ತಾ ಇರ್ತೀವಿ. ಇದರದ್ದು ನನ್ನೊಂದು ಎಕ್ಸ್ಪೀರಿಯನ್ಸ್ ಹೇಳಬೇಕಾದ್ರೆ, ಪ್ರಾಬ್ಲಮ್ ಏನಂತ ಜಾಸ್ತಿ ಕೊಟ್ಟಿಲ್ಲ ಗಾಡಿ. ಆ್ಯಂಡ್ ಇಸ್ ನಾಟ್ ಎ ರೇಸರ್ ಬೈಕ್, ಟೂರಿಂಗಿಗೋಸ್ಕರ ಮಾತ್ರ ಮಾಡಿ. ಒಂದು ವೈಬ್ರೇಷನ್ ಅಂತ ನಮ್ಮ ಫ್ಯಾಮಿಲಿಯಲ್ಲಿ ಬಂದದ್ದು, ರಾಯಲ್ ಫ್ಯಾಮಿಲಿಯಲ್ಲಿ. ಸೊ ಅದು ನಾವು ಬಿಟ್ಟು ಕೊಡಲ್ಲ ಯಾರಿಗೂ. ಅದಂತೂ ಇದೆ, ಥಂಡರ್ಬರ್ಡಲ್ಲಿ ಕೂಡ ಇದೆ. ಅದು ಇನ್ನು ನೀವು ಯಾವ ಬೈಕ್ ತೊಗೊಂಡ್ರು ಕೂಡ ಡೆಫಿನೆಟ್ಲಿ ಬಂದೇ ಬರುತ್ತೆ. ಆ್ಯಂಡ್ ಅದಕ್ಕೋಸ್ಕರ ನಾನು ಇದೆಲ್ಲ ಹಾಕಿದ್ದು. ಬಟ್ ಕಮ್ಮಿ ಆಗಲ್ಲ ನಮ್ಮ ಒಂದು ಮನಸ್ಸಮಾಧಾನಕ್ಕೆ. ಬಟ್ ಅದರದ್ದೊಂದು ತಾಳವೇ ಬೇರೆ, ಆ ವೈಬ್ರೇಷನ್ಗೆ ಹೋಗುವಂಥ ತಾಳ ಬೇರೆ. 60-70 ನಾನು ನಾರ್ಮಲಾಗಿ ನಿಮಗೆ 80, ನನ್ನ ಥಂಡರ್ಬರ್ಡ್ ಕ್ಲಾಸಿಕಲ್ಲಿ ಅರೌಂಡ್ 70 ಆಗೋಷ್ಟೇ ವೈಬ್ರೇಷನ್ ಜಾಸ್ತಿ ಸ್ಟಾರ್ಟ್ ಆಗಿದೆ. ಬಟ್ ಇದರಲ್ಲಿ ನನಗೆ 80-85 ನಂತರ ಜಾಸ್ತಿ ವೈಬ್ರೇಷನ್ ಇದೆ. ಆ್ಯಂಡ್ ಬೇರೆ ಪ್ರಾಬ್ಲಮ್ ಏನು ಬಂದಿಲ್ಲ ನನಗೆ ಇದುವರೆಗೆ. ಅಂದರೆ ಒಂದು ಬ್ರೇಕ್ ಇದೊಂದು ಬೆಳಿಗ್ಗೆ ನಾವು ಮಾರ್ನಿಂಗ್ ತೆಗೆಯುವಾಗ ಸ್ವಲ್ಪ ಹೊತ್ತೊಂದು ಬಿಸಿ ಆಗೋ ತನಕ ಒಂದು ಸೌಂಡ್ ಇರುತ್ತೆ, ಈ ಬ್ರಹ್ಮ ಬ್ರೇಕ್ ಕ್ರಕ್ ಅಂತ ಹೇಳ್ಬಿಟ್ಟು. ಬಟ್ ಆಟೋಮೆಟಿಕ್ಲಿ ಅದು ರೆಡಿಯಾಗಿ ಹೋಗುತ್ತೆ, ಬೇರೇನು ಪ್ರಾಬ್ಲಮ್ ಇಲ್ಲ. ಗಾಡಿ ತನಕ ಇದುವರೆಗೆ ಪ್ರಾಬ್ಲಮ್ ಬಂದಿಲ್ಲ, ಬರೋದು ಕೂಡ ಬೇಡ. ಸೊ ಇಷ್ಟೇ ಇದರ ಫೀಚರ್ಸ್ ಎಲ್ಲ ಹೇಳ್ಬೇಕಂದ್ರೆ. ಇದೆಲ್ಲ ಹೇಳಿದ್ದಾರೆ ಇವರು. ಆ್ಯಂಡ್ ಎಲ್ಲರಿಗೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ರೈಡ್ ಸೇಫ್ ಅಂತ ಮಾಡಿ, ಹೆಲ್ಮೆಟ್ ಅಂತೂ ಹಾಕ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಯಾರು ಹೇಳೋದು ಅದನ್ನು ನಾನು ಹೇಳ್ತೇನೆ, ಪೊಲೀಸ್ ನಿಲ್ಲಿಸುವಾಗ ಜಸ್ಟ್ ನಿಲ್ಲಿಸ್ಬಿಡಿ, ಹೋಗಬೇಡಿ. ಬಿಕಾಸ್ ಅವ್ರು ಏನು ನಿಮ್ಮನ್ನು ಆಸ್ತಿಯನ್ನು ಕೇಳೋಕ್ಕೆ ಬರೋದಿಲ್ಲ. ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ನೀವು ಯಾಕೆ ಓಡೋಗಬೇಕು, ನೀವು ಬಿದ್ದುಬಿಟ್ಟು ಏನಾದ್ರು ಹೆಚ್ಚು ಕಮ್ಮಿ ಆಗೋಕ್ಕಿಂತ ನಿಲ್ಲಿಸ್ಬಿಡಿ. ಅಷ್ಟು ಮಾಡಿದರೆ ಸಾಕು. ಆ್ಯಂಡ್ ಸ್ಟ್ರಿಪ್ ಯಾವಾಗಲೂ ಹಾಕ್ಕೊಳ್ಳಿ ಹೆಲ್ಮೆಟ್. ಸೇಫ್ ರೈಡ್ ಮಾಡಿ, ರೇಸ್ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ದಿಸ್ ಇಸ್ ಯುವರ್ ಪ್ರದೀಪ್ ಕುಮಾರ್ ಸೈನಿಂಗ್ ಅಪ್. ಬಾಯ್. ಇದರ ಓನರ್ ನಿಮಗೆಲ್ಲ ಹೇಳಿದರು, ಫೀಚರ್ಸ್ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇದೇ ರೀತಿ ವೀಡಿಯೋಸ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದರ ಫೋಟೋಸ್ ಎಲ್ಲ ನಾನು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡ್ತೇನೆ. ಮೋಡ್ಸ್ ಗ್ಯಾರೇಜ್ ಒಂದು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಬೈಕ್ನ ಫೋಟೋಸ್ ಎಲ್ಲ ಈ ಇನ್ಸ್ಟಾ ಪೇಜಲ್ಲಿ ಬರ್ತದೆ, ಮಿಸ್ಟರ್ ಥಂಡರ್ ಬಾಯ್ ಅಂತ. ಇವರಿಗೆ ಸಹ ಒಂದು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಇವರ ರೈಡ್ ಹೋಗೋದು ವೀಡಿಯೋಸ್ ಆಗಲಿ, ಬೈಕಿದು ರೀಲ್ಸ್ ಆಗಲಿ, ಫೋಟೋಸ್ ಆಗಲಿ ಎಲ್ಲ ಇನ್ಸ್ಟಾದಲ್ಲಿ ಅಪ್ಡೇಟ್ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ಬಾಯ್.